ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಳೆ ಚಾನಲ್ ಡಿಲೀಟ್ ಆಗಿರೋದ್ರಿಂದ ಇದು ನನ್ನ ಹೊಸ ಚಾನಲ್ಲು. ಯಾರೆಲ್ಲ ಹಳೆ ಚಾನಲ್ ಸಪೋರ್ಟ್ ಮಾಡ್ತಿರೋ ಅದೇ ರೀತಿ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಚಾನಲ್ ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ಕೊಡ್ತೀನಿ. ಜಾಬ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನೀವು ಹೇಗೆ ಒಳ್ಳೆ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಾಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಝೀರೋ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ನಾವು ತಿಂಗಳಿಗೆ ಹೇಗೆ 20-25 ಸಾವಿರ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಒಂದು ಕ್ವಶನ್ ಮೂಡಿರುತ್ತೆ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೇ ಹೇಗೆ ನಾವು ಅರ್ನ್ ಮಾಡೋಕ್ಕೆ ಸಾಧ್ಯ, ಅದು ಸಾಧ್ಯನಾ, ಇನ್ವೆಸ್ಟ್ಮೆಂಟ್ ಇದ್ದೇ ಕಷ್ಟ, ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಹೇಗೆ ಅರ್ನ್ ಮಾಡೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಈ ವಿಡಿಯೋ ಬಂದು ಮನೇಲಿರುವಂತಹ ಹೆಣ್ಮಕ್ಳಿಗೆ, ಅಂದರೆ ಮಕ್ಳುಗಳನ್ನ ಸ್ಕೂಲಿಗೆ ಕಳಿಸಿ ಫ್ರೀ ಇರುವಂತಹ ಹೆಣ್ಮಕ್ಳಿಗೆ, ಅಥವಾ ಕಾಲೇಜ್ಗೆ ಹೋಗಿ ಬೆಳಗ್ಗೆಯಿಂದ ಕಾಲೇಜ್ಗೆ ಹೋಗಿ ಮಧ್ಯಾಹ್ನವರೆಗೂ ಬಂದುಬಿಟ್ಟು ಮಧ್ಯಾಹ್ನದಿಂದ ಫ್ರೀ ಇರ್ತಾರಲ್ಲ ಆ ಹೆಣ್ಮಕ್ಳಿಗಾಗಿರ್ಬೋದು, ಅಥವಾ ಎಲ್ಲೂ ಕೆಲಸಕ್ಕೆ ಹೋಗ್ದೇ ಮನೇಲಿರುವಂಥ ಹೆಣ್ಮಕ್ಳಿಗಾಗಿರ್ಬೋದು ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಎಸ್ಪೆಷಲಿ ಈ ಬಿಸ್ನೆಸ್ಗೆ ನಿಮಗೆ ಬೇಕಾಗಿರೋ ಸ್ಕಿಲ್ ಬಂದು ಫುಡ್, ಅಡುಗೆ ಒಂದು ಮಾಡೋಕ್ಕಂತ ಬಂದರೆ ಕುಕ್ಕಿಂಗ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ದಿಸ್ ಬಿಸ್ನೆಸ್. ಅಂದರೆ ನಿಮ್ಗೆ ಅಡುಗೆ ಮಾಡೋಕ್ಕೆ ಬಂದರೆ ಸಾಕು, ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಬಂದರೆ ಸಾಕು, ನಿಮ್ಗೆ ಬೇರೆ ಏನು ಇನ್ವೆಸ್ಟ್ಮೆಂಟು ಬೇಕಾಗಿರಲ್ಲ. ಅಫ್ಕೋರ್ಸ್ ನಾವು ಹೆಣ್ಮಕ್ಳು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಡುಗೆಗಳನ್ನ ಮಾಡಿ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿ, ಒಬ್ಬರು ವೆಜ್ಜಲ್ಲಿ ಇಡ್ಲಿ, ದೋಸೆ, ಪೂರಿ, ಚಪಾತಿ, ಪೊಂಗಲ್ ಈ ಥರ ಐಟಮ್ಸ್ಗಳಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ, ಇನ್ನು ಕೆಲವರು ನಾನ್ ವೆಜ್ಜಲ್ಲಾಗಿರ್ಬೋದು, ಬಿರಿಯಾನಿ ಐಟಮ್ಸು, ಕಬಾಬ್ ಐಟಮ್ಸು ಇದರಲ್ಲೆಲ್ಲ ಎಕ್ಸ್ಪರ್ಟ್ ಆಗಿರ್ತೀವಿ. ಸೊ ಇದಕ್ಕೆ ನಮಗೆ ಮೇನು ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಅಂದ್ರೇ ಕುಕ್ಕಿಂಗ್. ಅಡುಗೆ ಮಾಡೋಕ್ಕೆ ಬಂದರೆ ಸಾಕು, ನಿಮಗೆ ಇದನ್ನೇ ಬಂಡವಾಳಕ್ಕೆ ಇಟ್ಕೊಂಡು ನೀವು ಆರಾಮಾಗಿ ನಿಮ್ಮ ಅಡುಗೆ ಮನೆಯಿಂದನೇ ನೀವು ಈ ತಿಂಗಳಿಗೆ 20-25 ಸಾವಿರ ಸಂಪಾದನೆ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದೇನು ಅಂದರೆ ಅಡುಗೆ ಮನೆಯಲ್ಲಿರೋಂಥ ಸಾಮಾನುಗಳು, ಅಂದರೆ ಅಡುಗೆ ಮನೆ ಸಾಮಾನುಗಳು, ಪಾತ್ರೆಗಳು, ಬಾಣಲೆ ಆಗಿರ್ಬೋದು, ಕುಕ್ಕರ್ ಆಗಿರ್ಬೋದು, ನಾವು ಡೈಲಿ ನಮ್ಮ ಅಡುಗೆ ಮನೆಗೆ ನಾವೇನು ಯೂಸ್ ಮಾಡ್ತೀವೋ ಅದಷ್ಟೇ ಇದಕ್ಕೆ ಬೇಕಾಗಿರೋದು. ಅದ್ರ ಜೊತೆಗೆ ಮಸಾಲ ಐಟಮ್ಸು ನಾವೇನು ಯೂಸ್ ಮಾಡ್ತೀವೋ, ಫಾರ್ ಎಕ್ಸಾಂಪಲ್ ಮಸಾಲ, ಗರಂ ಮಸಾಲ ಆಗಿರ್ಬೋದು, ಸಾಂಬಾರು ಮಸಾಲ ಆಗಿರ್ಬೋದು, ಸಾಂಬಾರು ಪೌಡ್ರ್ ಆಗಿರ್ಬೋದು, ಈ ಥರ ಪೌಡ್ರುಗಳು ಮಸಾಲಗಳು ಇದ್ದರೆ ಸಾಕು. ಅದ್ರ ಜೊತೆಗೆ ಫ್ರೆಶ್ ಆಗಿರೋ ತರಕಾರಿಗಳು, ನಾವೇನು ಮನೆಗೆ ನಾವು ತಿನ್ನುವಂಥ ನಾವು ಯೂಸ್ ಮಾಡೋಂಥ ತರಕಾರಿಗಳು, ಸೊಪ್ಪುಗಳು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸಾಕು. ಅದೇ ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ತುಂಬ ಚೆನ್ನಾಗಿ ನಿಮಗೆ ರನ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಯಾವುದಲ್ಲಿ ಎಕ್ಸ್ಪರ್ಟ್ ಇದ್ದೀರಾ. ಫಾರ್ ಎಕ್ಸಾಂಪಲ್ ಕೆಲವರು ಇಡ್ಲಿ ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ, ಕೆಲವರು ಪೊಂಗಲ್ ಚೆನ್ನಾಗಿ ಮಾಡ್ತಾರೆ, ಕೆಲವರು ಪಲಾವ್ ಚೆನ್ನಾಗಿ ಮಾಡ್ತಾರೆ, ಕೆಲವರು ನಾನ್ ವೆಜ್ಜಲ್ಲಿ ಕಬಾಬ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಯಾವ ಡಿಶನ್ನು ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ನಾನು ಈ ಡಿಶ್ನ ತುಂಬ ಚೆನ್ನಾಗಿ ಮಾಡ್ತೀನಪ್ಪ, ಎಲ್ಲರೂ ಹೇಳ್ತಾರೆ ಅದು ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಸಖತ್ತಾಗಿತ್ತು ಅಂತ ಹೇಳ್ತಾರಲ್ಲ, ಅಂಥ ಡಿಶ್ನ ನೀವು ಲಿಸ್ಟ್ ಮಾಡ್ಕೊಬೇಕು. ಲಿಸ್ಟ್ ಮಾಡಿಕೊಂಡು ನೀವು ಈಗ ಫಾರ್ ಎಕ್ಸಾಂಪಲ್ 4-5 ಅಡುಗೆಗಳನ್ನ ನೀವು ಲಿಸ್ಟ್ ಮಾಡಿಕೊಂಡು ಅದನ್ನು ಮೆನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನನಗೆ ಈಗ ಪಲಾವ್ ಮಾಡೋಕ್ಕೆ ಬರುತ್ತೆ, ನಾನು ಅದಕ್ಕೆ ಒಂದು 50 ರೂಪಾಯಿ ಚಾರ್ಜ್ ಮಾಡ್ತೀನಿ. 50 ರೂಪಾಯಿನ ನೀವು ಲಿಸ್ಟ್ ಮಾಡಿಬಿಟ್ಟು ಅದನ್ನು ಲಿಸ್ಟ್ ಮಾಡ್ಕೋಬೇಕು. ಒಂದು 5 ಥರದ್ದು ಪಲಾವ್ ಆಗಿರ್ಬೋದು, ಪೂರಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಒಂದು 5 ಥರ ಐಟಮ್ಸನ್ನು ನೀವು ಲಿಸ್ಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೆಲೆನ ನೀವು ಕೊಡಬೇಕಾಗುತ್ತೆ. ಅಂದರೆ 50 ರೂಪಾಯಿ ಆಗಿರ್ಬೋದು, 60 ರೂಪಾಯಿ ಆಗಿರ್ಬೋದು, ಈ ಥರ ಒಂದು ಫಿಕ್ಸ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಸ್ವಿಗ್ಗಿ ಅಥವಾ ಝೊಮ್ಯಾಟೋದ ಜೊತೆಗೆ ಟೈ ಅಪ್ ಆಗಬೇಕಾಗುತ್ತೆ. ನಿಮ್ಗೆ ಏನೇನು ಬರುತ್ತೋ ಆ ಅಡುಗೆಗಳನ್ನ ಒಂದು 5-6 ಲಿಸ್ಟ್ ಮಾಡಿಕೊಂಡು ಸ್ವಿಗ್ಗಿ ಅಥವಾ ಝೊಮ್ಯಾಟೋದವ್ರ ಜೊತೆ ನೀವು ಟೈ ಅಪ್ ಆದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಆರ್ಡ್ರ್ ಮಾಡ್ತೀವಿ ನೋಡಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ, ಅದೇ ರೀತಿ ನಿಮ್ಮದು ಮೆನು ಸ್ವಿಗ್ಗಿ ಅಥವಾ ಝೊಮ್ಯಾಟೋದಲ್ಲಿ ಬರುತ್ತೆ. ಅದಕ್ಕೆ ನಿಮ್ಮ ಅಡುಗೆ ಮನೆಗೆ ಇದನ್ನು ಕ್ಲೌಡ್ ಕಿಚನ್ ಅಂತ ಬೇಕಾದರೂ ಕರೀತಾರೆ. ಆ ಕ್ಲೌಡ್ ಕಿಚನ್ಗೆ ಒಂದು ಹೆಸರು ಇಡಬೇಕಾಗುತ್ತೆ. ಆ ಹೆಸರನ್ನ ನೀವು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ನಿಮ್ಮದು ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ನಿಮ್ಮ ಹೋಟ್ಲ್ ನೇಮು ಅಥವಾ ನಿಮ್ಮ ಮನೆ ಊಟದೇನಿರುತ್ತೋ ಆ ನೇಮ್ ಬರುತ್ತೆ. ಡೆಫಿನೆಟ್ಲಿ ನಿಮಗೆ ಆರ್ಡ್ರುಗಳು ಬರ್ತಾ ಹೋಗುತ್ತೆ. ಇದನ್ನು ತುಂಬ ಜನ ಕ್ಲಿಕ್ ಆಗಿದ್ದಾರೆ. ಈ ಥರ ಬಿಸ್ನೆಸ್ ಮಾಡಿ ನೀವು ಯೂಟ್ಯೂಬಲ್ಲಾದ್ರೂ ಸರ್ಚ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮದಲ್ಲಾದ್ರೂ ಚೆಕ್ ಮಾಡ್ಬೋದು. ಈ ಬಿಸ್ನೆಸ್ನ ಮಾಡಿ ತುಂಬ ಜನ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬೇರೆ ಏನೂ ಇಲ್ಲ, ಬಂಡವಾಳ ನಿಮ್ಮ ಮನೇಲಿರೋಂಥ ತರಕಾರಿ, ನಿಮ್ಮ ಮನೇಲಿರೋಂಥ ಮಸಾಲ, ನಿಮ್ಮ ಮನೇಲಿರೋಂಥ ಪಾತ್ರೆಗಳಷ್ಟೇ. ಆದರೆ ಇಲ್ಲಿ ಒಂದು ಅಂದರೆ ನಿಮಗೆ ಬೇಕಾಗಿರೋದಂದರೆ FSSAI ಅನ್ನೋ ಒಂದು ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ನೇಮು, ನಿಮ್ಮ ಹೋಟ್ಲಿಗೆ ಒಂದು ಒಳ್ಳೆ ನೇಮ್ನ ಕೊಡಬೇಕಾಗುತ್ತೆ. ಕೊಟ್ಟು ಮನೆ ಊಟ ಫಾರ್ ಎಕ್ಸಾಂಪಲ್ ಏನೋ ಇಟ್ಟು ಒಂದು ಮನೆ ಊಟ ಅಂತ ಇಟ್ಕೊಂಡ್ರೆ ಸಾಕು. ಆ ನೇಮ್ನ ನೀವು ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಜೊತೆಗೆ ಟೈ ಅಪ್ ಆದರೆ ಸಾಕು, ನಿಮಗೆ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾ ಹೋಗ್ಬೋದು. ತಿಂಗಳಿಗೆ ಒಳ್ಳೆ
ಅರ್ನಿಂಗ್ಸು ನಿಮ್ಗೆ ಆಗುತ್ತೆ. ಏನು ಅಂದರೆ ಕ್ಲೀನಾಗಿರಬೇಕು ಮತ್ತು ಟೇಸ್ಟಿಯಾಗಿರಬೇಕು ಅಷ್ಟಿದ್ರೆ ಸಾಕು. ನಿಮಗೆ ರೇಟಿಂಗ್ಸು ಅವರೇ ಕೊಡ್ತಾ ಹೋಗ್ತಾರೆ, ಆರಾಮಾಗಿ ನಿಮ್ಮ ಆರ್ಡ್ರ್ಗಳು ಬರ್ತಾ ಹೋಗುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳೆಲ್ಲರೂ ಆಲ್ಮೋಸ್ಟ್ ಸುಮಾರು ಜನ ಕೆಲ್ಸಕ್ಕೆ ಹೋಗ್ತಾರೆ. ಸಂಜೆ ಬಂದು ನಮಗೆ ಮಾಡೋಕ್ಕಾಗಲ್ಲಪ್ಪ, ಏನೋ ಒಂದು ಆರ್ಡ್ರ್ ಮಾಡ್ಕೊಂಬಿಡೋಣ ಬಿಡು ಅಂತ ಅಂದ್ಕೊಂಡು ನೈಟ್ ಟೈಮು ಆರ್ಡ್ರ್ ಮಾಡ್ತಾರೆ. ಇನ್ನು ಕೆಲವರು ಬೆಳಗ್ಗೆ ಟೈಮ್ ಹೋಗ್ತಾರೆ, ಅವರು ಕೆಲ್ಸಕ್ಕೆ ಹೋಗೋ ಬ್ಯುಸಿಲಿ ಮಾಡೋಕ್ಕಾಗಲ್ಲ ಆರ್ಡ್ರ್ ಮಾಡಿಬಿಡು ಅಂತ ಹೇಳ್ತಾರೆ. ಸೊ ಹಾಸ್ಟ್ಲು ಹುಡುಗರಾಗಿರ್ಬೋದು, ಪಿ ಜಿಲಿ ಇರೋಂಥ ಮಕ್ಕಳಾಗಿರ್ಬೋದು, ಎಲ್ಲರೂ ಆರ್ಡ್ರ್ ಮಾಡ್ತಾರೆ. ಸೊ ನೀವು ಚೆನ್ನಾಗಿ ರುಚಿಯಾಗಿ ಶುಚಿಯಾಗಿ ಮಾಡಿದ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಿಮಗೆ ಕೈ ಹಿಡಿಯುತ್ತೆ. ನಿಮಗೇನಿಲ್ಲ, ನೀವು ಏನೇನು ಮಾಡ್ತೀರೋ ಆ ಮೆನುನ ಲಿಸ್ಟ್ ಮಾಡಿಕೊಂಡು ಅದಕ್ಕೊಂದು ಪ್ರೈಸ್ನ ಇದು ಮಾಡಿಕೊಂಡು ಅದು ನಿಮ್ಮ ಹೋಟ್ಲಿಗೊಂದು ನೇಮ್ ಇಟ್ಟು ಅದನ್ನ ನೀವು ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಜೊತೆಗೆ ಟೈಅಪ್ ಆದರೆ ಸಾಕು, ನೀವು ಆರಾಮಾಗಿ ನಿಮ್ಮ ಬಿಸ್ನೆಸ್ನ ನೀವು ರನ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಬರೀ FSSAI ಅನ್ನೋ ಒಂದು ಸರ್ಟಿಫಿಕೇಟ್ ಅಷ್ಟೇ. ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅವರು 10 to 15% ಕಮಿಷನ್ ತೊಗೊತಾರೆ. ಅದು ನಿಮ್ಗೆ ಆರ್ಡ್ರ್ ಬಂದ ಮೇಲೆ ಅಲ್ಲಿವರೆಗೂ ನೀವು ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾ ಹೋಗ್ಬೋದು. ಮಂತ್ಲಿ ನಿಮ್ಗೆ ಏನಿಲ್ಲ ಅಂದ್ರೂ 20,000 to 25,000 ಆದರೂ ಅರ್ನ್ ಮಾಡಲೇಬಹುದು, ಆರಾಮಾಗಿ ಅರ್ನ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇರುತ್ತೆ, ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಥರ ವೀಡಿಯೋಗಳನ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ.